ಸತ್ಯವೇದದ ಸಂಖ್ಯಾಶಾಸ್ತ್ರದ ಪ್ರಕಾರ ನಂಬರ್ 13 ಪ್ರೀತಿಗೆ ಸೂಚನೆ ಹೇಗೆ ಅಂತ ನೋಡೋಣ. ಇಬ್ರಿಯ ಭಾಷೆಯಲ್ಲಿ ಪ್ರೀತಿಗೆ ಅಹವ್ವ ಅಂತ ಕರೀತಾರೆ. ಇಬ್ರಿಯ ಭಾಷೆಯಲ್ಲಿ ಅಹವ್ವ ಅಂದರೆ ಇಂಗ್ಲೀಷ್ನಲ್ಲಿ ಲವ್ ಅಂತ, ಕನ್ನಡದಲ್ಲಿ ಪ್ರೀತಿ ಅಂತ ಅರ್ಥ ಬರುತ್ತೆ. ಸೊ ಇವು ಇಬ್ರಿಯ ಅಕ್ಷರಗಳು. ಇಬ್ರಿಯ ಅಕ್ಷರಗಳನ್ನು ಬಲಗಡೆಯಿಂದ ಎಡಗಡೆಯ ಕಡೆಗೆ ಬರೀತಾರೆ. ಇದು ಅಹವ್ವ ಎಂಬ ಪದ 4 ಅಕ್ಷರಗಳು ಇರ್ತವೆ. ಮೊದಲನೇ ಅಕ್ಷರ ಅಲೆಫ್. ಇದಕ್ಕೆ ಕನ್ನಡದಲ್ಲಿ ಹಾ ಎಂಬ ಸ್ವರ ಬರುತ್ತೆ. ಇಬ್ರಿಯ ಭಾಷೆಯಲ್ಲೂ ಹಾ ಎಂಬ ಸ್ವರನೇ ಬರುತ್ತೆ. ಇದರ ಸಂಖ್ಯೆ 1. ಇದೇ ಇಬ್ರಿಯ ಅಕ್ಷರಗಳಲ್ಲಿ ಮೊದಲನೆಯ ಅಕ್ಷರ. ಇಬ್ರಿಯ ಆಲ್ಫಬೆಟ್ನಲ್ಲಿ ಮೊದಲನೆಯ ಆಲ್ಫಬೆಟ್. ಅಹವ ಎಂಬ ಪದದ 2ನೇ ಅಕ್ಷರ. ಇದಕ್ಕೆ ಹೇ ಅಂತ ಕರೀತಾರೆ. ಇದು ಹಾ ಎಂಬ ಸ್ವರವನ್ನು ಕೊಡುತ್ತೆ. ಹಾ. ಇದರ ಸಂಖ್ಯೆ 5. ಅಹವ ಎಂಬ ಪದದ 3ನೇ ಅಕ್ಷರ. ಇದಕ್ಕೆ ಬೆತ್ ಆರ್ ವೆತ್ ಅಂತ ಕರೀತಾರೆ. ಇದರ ಸ್ವರ ಬ ಅಥವಾ ವಾ. ಇದರ ಸಂಖ್ಯೆ 2. ಮತ್ತು 4ನೇ ಅಕ್ಷರ ಹೇ. ಹೇ ಅಂದರೆ ಹಾ. 2ನೇ ಅಕ್ಷರನೂ ಹಾನೇ, 4ನೇ ಅಕ್ಷರನೂ ಹಾ. ಇದರ ಸಂಖ್ಯೆ 5. ಈಗ 4 ಅಕ್ಷರಗಳ ಸಂಖ್ಯೆಗಳನ್ನು ನೋಡೋಣ. ಅಲೆಫ್ 1, ಹೇ 5, ವೆತ್ 2 ಮತ್ತು ಹೇ 5. ಇಬ್ರಿಯ ಅಕ್ಷರಗಳೇ ಇಬ್ರಿಯರಿಗೆ ಸಂಖ್ಯೆಗಳಾಗಿ ಮಾರ್ಪಡುತ್ತವೆ. ಇಬ್ರಿಯರಿಗೆ, ಯಹೂದ್ಯರಿಗೆ, ಇಸ್ರೇಲರಿಗೆ ಅಕ್ಷರಗಳು ಬೇರೆ, ಸಂಖ್ಯೆಗಳು ಬೇರೆ ಇರಲ್ಲ. ಅಕ್ಷರಗಳಲ್ಲೇ ಸಂಖ್ಯೆಗಳಿರ್ತವೆ. ಅವರು ಸಂಖ್ಯೆಗಳು ಬರೀಬೇಕಾದ್ರೆ ಅಕ್ಷರಗಳನ್ನೇ ಬರೀತಾರೆ. ಅದನ್ನು ಮರಿಬಾರ್ದು. ಈಗ ಇವನ್ನ ಪ್ಲಸ್ ಮಾಡೋಣ. 5 + 2 + 5 + 1 = 13. ಸಂಖ್ಯಾಶಾಸ್ತ್ರದ ಪ್ರಕಾರ, ಅಂದರೆ ಸತ್ಯವೇದದ ಸಂಖ್ಯಾಶಾಸ್ತ್ರದ ಪ್ರಕಾರ ನಂಬರ್ 13 ಪ್ರೀತಿಯ ಸಂಖ್ಯೆ. ಸತ್ಯವೇದ ಹೇಳುತ್ತಲ್ಲ, ದೇವರು ಪ್ರೀತಿ ಸ್ವರೂಪಿ ಅಂತ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ನಾವು ವಾಕ್ಯ ಓದ್ತೀವಿ. ಅದೇ ರೀತಿಯಾಗಿ ದೇವರು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಆಮೇಲೆ ನಂಬರ್ 13 ಪ್ರೀತಿಗೆ ಸೂಚನೆ. 13 = ಪ್ರೀತಿ. ಪ್ರೀತಿ = ದೇವರು. ದೇವರು ಪ್ರೀತಿ ಸ್ವರೂಪಿ. ಆಮೇಲೆ